ಶಕ್ತಿ. ಇವತ್ತು 400 ಸ್ಥಾನಗಳನ್ನು ಗೆಲ್ತೇವೆ. ನಾವು ಅವ್ರ ಜೊತೆ ಇದ್ದೇವೆ. ತಮಿಳುನಾಡಲ್ಲಿ ಸ್ಟಾಲಿನ್ ಅವರು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಣ್ಣಾ ಡಿಎಂಕೆ ಪ್ರತ್ಯೇಕವಾಗಿ ಹೋರಾಟ. ನಾನು ಆ ರಾಜಕಾರಣದ ಬಗ್ಗೆ ಮಾತಾಡಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಬಿಜೆಪಿಗೆ ಶಕ್ತಿ ತುಂಬಬೇಕು ಅಂತ ಪಾದಯಾತ್ರೆ ಮಾಡ್ತಾರೆ. ಮೋದಿಯವರ 10 ದಿನದ ಕೊನೆ ಪ್ರವಾಸ ತಮಿಳುನಾಡಿನಲ್ಲಿ ಅಂತ ಕಾಶ್ಮೀರದಿಂದ. ಅವರು ಒಬ್ಬ ದೊಡ್ಡ ವ್ಯಕ್ತಿ. ಅವ್ರ ಜೊತೆ ನಾವು ನಿಂತಿದ್ದೇವೆ. ಕುಮಾರಸ್ವಾಮಿಯವರು ಇವತ್ತು ಶಾ ಮೋದಿಯವ್ರಿಗೆ ನಮಗೆ ಎಷ್ಟು ಸೀಟ್ ಕೊಡ್ತಾರೋ ನಾವು ಒಪ್ಕೊಳ್ತೇವೆ. ನಾವೆಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೋ ಅಲ್ಲಿ ಕೆಲಸ ಮಾಡ್ತೇವೆ. ಅವ್ರ ಜೊತೆ ಸೇರಿದ್ದೇವೆ. ಈ ಜಾತ್ಯತೀತ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡುವ ಸಿದ್ದರಾಮಯ್ಯ, ನಾನು 4% ಮುಸ್ಲಿಮರಿಗೆ ಕೊಟ್ಟೆ. ನೀವು ಹೇಳಿದ್ರೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಕೊಡ್ತೇನೆ. ಅದು 2% ಮಾಡಿದ್ದು. ಎಲ್ಲೋ ಇದ್ದೆ ನಾನು. ಮೊನ್ನೆ ಫರೂಕ್ ಅವರು ವಿಧಾನ ಪರಿಷತ್ತಲ್ಲಿ ನಿಮ್ಮ ಜನ್ಮ ಜಾರಾಡಿದ್ದಾರೆ. ನನ್ನ ಪಕ್ಷದ ವಿಧಾನ ಪರಿಷತ್ ಎಲ್ಲೋ ನಿಮ್ಮ ಭರವಸೆ 10,000 ಕೋಟಿ ಆ ಮಾತಿನ ಬರ. ಈ ಪಕ್ಷ ಹೇಳಿದೆ, ಈ ಪಕ್ಷ ಉಳಿಯಲಿಲ್ಲ. ಒಬ್ಬ ಸಮರ್ಥ ನಾಯಕ ಕುಮಾರಸ್ವಾಮಿಯವರು ಈ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಸೀಟು ಹೊಂದಾಣಿಕೆ ಮಾಡಿಕೊಳ್ಬಹುದು ಹೊರತಾಗಿ ಈ ಪಕ್ಷವನ್ನು ಮರ್ಜ್ ಮಾಡ್ತಾರೆ, ಈ ಪಕ್ಷ ಉಳಿಯೋದಿಲ್ಲ ಅನ್ನೋ ಸಿದ್ದರಾಮಯ್ಯರೇ ನಿಮ್ಮ ಕಲ್ಪನೆ. ಸ್ವಲ್ಪ ಮಟ್ಟಿಗೆ ನಿಮಗೆ ತಾಳ್ಮೆ ಇರಲಿ. ಆ ದಿನಗಳನ್ನು ನೀವು ಕಣ್ಣಿಂದ ನೋಡ್ತೀರಿ. ಬಹುಶಃ ನಾನು ಇರ್ತೀನಿ. ಇನ್ನೂ ವಿಷಯ ಹೇಳಬೇಕು ಅಂದ್ರೆ ಬಹಳ ಹೇಳಬಲ್ಲೆ. ನೀವು ಏನಾದ್ರು ಕೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ, ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಊಟಕ್ಕೆ